ಹೆಂಗ್ ನಡೀತಾ ಇದೆ ಲೈಫ್? ಯಾವುದೇ ಮೂಳೆನೋ ಸೊಂಟನೋ ಬಂಡಿನೋ ಬೆನ್ನು ವಾಯುನೋ ಹಳೆನೋ ನಗಡಿ ಶೀತ ಕಫ ಕೆಮ್ಮು ಕಣದಲ್ಲೂ ನವನಿವರಕ ಅದ್ಭುತವಾದ ಎಣ್ಣೆ ಎಲ್ಲ ನೋವು ಮುಕ್ತಿ ವಾಟರ್ ಫಾಟ್ ಸಾಂಗ್ ಇದೆಲ್ಲಕ್ಕೂ ಕಾರಣನೇ ಬಿಕಾಸ್ ಬಿಗ್ ಬಾಸ್. ಬೆಂಗಳೂರಿಗೆ ನಾನು ಫಸ್ಟ್ ಬಂದು ವಾಪಸ್ ಬಂದ್ಬಿಟ್ಟೆ ಭಯ ಆಗ್ಬಿಟ್ಟು. ಆ ಸಿಟಿ ನೋಡ್ಬಿಟ್ಟು ಯಾಮರ್ಸವ್ರು ಸಿಗ್ತಾ ಇರ್ತಾರೆ ಸರ್, ಬಟ್ ಯಾಮರಕ್ಕೆ ಹೋಗ್ಬಾರ್ದು. 5 ಲಕ್ಷ ಕೊಟ್ಟರೆ ಹೀರೋ ಆಗ್ಬಿಡ್ಬೋದು, 10 ಲಕ್ಷ ಕೊಟ್ಟರೆ ಹೀರೋ ಆಗ್ಬಿಡ್ಬೋದು, 10 ಲಕ್ಷ ಕೊಟ್ಟ ತಕ್ಷಣ ನಾನು ಟಾಪ್ ಹೀರೋ ಆಗ್ಬೋದು, ಅದೆಲ್ಲ ಮರೆತು ಬಿಡಿ. ನಾಳೆ ಹೋಗ್ಬೇಕು ಬಿಗ್ ಬಾಸ್ಗೆ. ಇವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಪ್ಪಾ ಮಾಡೋದು ಅಂದ್ರೆ ಕಂಪ್ಲೀಟ್ ಮೈಂಡೇ ಫುಲ್ ಆಫ್ ಮಾಡ್ಕೊಬಿಟ್ಟೆ, ಒಂಥರ ಬ್ಲಾಂಕ್ ಆಗ್ಬಿಟ್ಟೆ ನಿಜವಲ್ಲ. ಏನಾಗಲಿ ಮುಂದೆ ಸಾಗುನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕೆಲವೊಂದಷ್ಟು ಸ್ಪೆಷಲ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀನಿ, ಒಂದಷ್ಟು ಗೆಸ್ಟ್ಗಳನ್ನ ನಿಮಗೆ ಪರಿಚಯ ಮಾಡಿಸ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತಿನ ಗೆಸ್ಟ್ ಯಾರು ಅಂತಂದರೆ, ಆ್ಯಂಡ್ ಅದಕ್ಕೂ ಮುಂಚೆ ಹೇಳಬೇಕು ಅಂತಂದರೆ, ಈಗಾಗಲೇ ಬಿಗ್ ಬಾಸ್ ಸೀಸನ್ 12 ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆ್ಯಂಡ್ ಈ ಹಿಂದಿನ ಸೀಸನ್ಗಳಲ್ಲಿ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ತಗೊಂಡ್ರೆ ಎಷ್ಟು ಜನ ಜನಗಳಿಗೆ ನೆನಪಿದ್ದಾರೆ, ಇನ್ನು ಎಷ್ಟು ಜನ ಜನಗಳು ನೆನಪಿಟ್ಕೊಂಡಿದ್ದಾರೆ, ಇದನ್ನೆಲ್ಲ ನಾವು ಮಾತಾಡ್ತಾ ಹೋಗ್ತಿದ್ದಂಗೆ ಕೆಲವೊಬ್ರುಗಳು ಮುಖ ಮಾತ್ರ ಕಾಣುತ್ತೆ, ಕೆಲವೊಬ್ರು ಹೆಸರುಗಳು ಮಾತ್ರ ನಮಗೆ ನೆನಪಿಗೆ ಬರುತ್ತೆ. ಸೊ ಇವತ್ತು ನನ್ನ ಗೆಸ್ಟ್ ಯಾರು ಅಂತ ಅಂದರೆ, ಬಿಗ್ ಬಾಸ್ ಸೀಸನ್ 5 ರನ್ನರ್ ಆದಂತ ದಿವಾಕರ್ ಅವರು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಕೆ ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಎಲ್ಲರೂ ನಮಸ್ಕಾರ. ಹೇಗಿದ್ದೀರಾ? ಅದ್ಭುತವಾಗಿದ್ದೀನಿ, ಚೆನ್ನಾಗಿದೆ ಸರ್. ಓಕೆ, ಸೊ ನಮಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಸರ್ ಲೀಡಲ್ಲಿ, ಬಿಗ್ ಬಾಸ್ ಫಸ್ಟಿಂದ ನೋಡ್ಕೊಂಬಂದ್ರೆ ಈಗಾಗಲೇ 12 ನಡೀತಾ ಇದೆ. ಎಷ್ಟು ಜನರನ್ನ ನೆನಪಿಟ್ಕೊಂಡಿರ್ತಾರೆ ಜನ, ಎಷ್ಟು ಜನರು ಮನಸ್ಸಿನ ಒಳಗಡೆ ಹೋಗಿರ್ತಾರೆ. ಆ್ಯಂಡ್ ಆ ಸೀಸನಲ್ಲಿ ಒಂದು ಟೈಮಲ್ಲಿ ಟ್ರೆಂಡ್ ಆಗಿರ್ತಾರೆ ಸರ್ ಸಿಕ್ಕಾಪಟ್ಟೆ. ಆಮೇಲೆ ಸೀಸನ್ಗಳು ಬರ್ತಾ ಬರ್ತಾ ಮುಖಗಳು ಚೇಂಜ್ ಆಗ್ತಾ ಕೆಲವೊಂದಷ್ಟು ಮರೆಯೋರೆಲ್ಲ ಇರ್ತಾರೆ. ಆ್ಯಂಡ್ ಇವತ್ತಿಗೂ ಯಾರೋ ಕೆಲವೊಂದು ಚಾಲ್ತಿಯಲ್ಲಿ ಇರ್ತಾರೆ, ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ, ಅವ್ರು ಮಾತ್ರ ನೆನಪಿರ್ತಾರೆ. ಓಕೆ, ಇವ್ರು ಕಂಟೆಸ್ಟೆಂಟ್ ಆಗಿದ್ರಲ್ವಾ, ಆ ಥರ ಎಂಟರ್ಟೈನ್ಮೆಂಟ್ ಮಾಡಿದವ್ರಲ್ವಾ ಅಂತ. ಸೊ ಇವಾಗ ಒಂದಷ್ಟು ಸೀಸನ್ಗಳಾಗಿದೆ, ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ, ಎಲ್ಲವನ್ನೂ ಕೂಡ ಕೇಳ್ತಾ ಹೋಗ್ತೀನಿ. ಬಟ್ ಇವಾಗ ಫಸ್ಟ್ ಕೇಳೋದು, ಹೆಂಗೆ ನಡೀತಾ ಇದೆ ಲೈಫ್? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಅಂತ ಭಾಳ ಅದ್ಭುತವಾಗಿದೆ. ಇದೆಲ್ಲಕ್ಕೂ ಕೂಡ ನನಗೆ ಬಿಗ್ ಬಾಸೇ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದೊಡ್ಡ ವೇದಿಕೆ ಸರ್. ನನಗಂತೂ ತುಂಬ ಜನಕ್ಕೆ ಬಿಗ್ ಬಾಸ್ನ ಏನೋ ಅನ್ಕೋತಾರೆ ಗೊತ್ತಿಲ್ಲ, ಹೋಗಿ ಬಂದಿರೋರಿಗೆ ನನಸಲ್ಲ, ಬಟ್ ನನಗಂತೂ ಒಂದು ಭಾಳ ದೊಡ್ಡ ನನಗೆ ಒಂದು ಅವಕಾಶ. ಸೊ ನನಗೆ ಇವತ್ತವರೆಗೂ ಏನೋ ಒಂದು ಎಲ್ಲ ಕಡೆ ಗುರುತಿಡ್ತಾರೆ, ಇವತ್ತೇನೋ ಒಂದು ಸ್ವಲ್ಪ ಅಟ್ಲೀಸ್ಟ್ ನನ್ನ ಬಿಸ್ನೆಸ್ ಆಗಲಿ ಒಂದು ಸಿನಿಮಾಗಳ ಮಾಡಿದ್ದೀನಿ ಅಂದರೆ ಇದೆಲ್ಲಕ್ಕೂ ಕಾರಣನೇ ಬಿಕಾಸ್ ಬಿಗ್ ಬಾಸ್. ನನಗಂತೂ ದೊಡ್ಡ ವೇದಿಕೆ ಸರ್, ಮರೆಯೋಕ್ಕಾಗಲ್ಲ ನಿಜವಲ್ಲ. ಅದನ್ನ ನಾನು ಯಾವ ಥರ ವರ್ಣಿಸ್ಬೇಕು ಅಂತ ಹೇಳೋಕ್ಕಾಗಲ್ಲ ಸರ್, ಅಷ್ಟೊಂದು ದೊಡ್ಡ ವೇದಿಕೆ ಅಂತ ಹೇಳ್ಬೋದು ಸರ್. ಇತ್ತೀಚೆಗೂ ನನಗೆ ಯಾವುದೋ ಒಂದು ಸೀಸನಲ್ಲಿ ಸುದೀಪ್ ಸರ್ ಹೇಳಿದೊಂದು ನೆನಪು. ಈಗ ನೀವು ಬನ್ನಿ ಹಿಂಗೆ ನಡ್ಕೊಂತ ಮಾತಾಡೋಣ. ಈಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಹೌದು, ನೀವು ಬರ್ತೀರಾ, ಕಾಣಿಸ್ಕೊಳ್ತೀರಾ, ಓಕೆ, ಬಟ್ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕರಿಯರ್ನ ಗ್ರೋತ್ ಮಾಡೋದು ನೋಡಿ ಅಂತ ಒಂದು ಮಾತು ಹೇಳ್ತಾರೆ. ಎಷ್ಟೋ ಜನ ಬಿಗ್ ಬಾಸ್ ಅಲ್ಲಿ ಬರ್ತಾರೆ, ಆ ಟೈಮಲ್ಲಿ ಕಾಣಿಸ್ಕೊಳ್ತಾರೆ, ಅದಾದ್ಮೇಲೆ ಎಲ್ಲಿ ಹೋದ್ರು ಏನು ಒಂದು ಗೊತ್ತಾಗಲ್ಲ. ಇವಾಗ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ತುಂಬಾ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ. ಬಿಗ್ ಬಾಸ್ ಇಂದ ಬರ್ತಿದ್ದಂಗೆನೆ ನೀವು ಯಾವ್ಯಾವ ರೀತಿಯೆಲ್ಲ ಅದನ್ನ ಬಳಸ್ಕೊಂಡ್ರಿ ಸರ್? ನನ್ನ ಯಾವ ರೀತಿ ಅಂದ್ರೆ ಒಂದು ಫೇಮ್ ಬಂದಿರುತ್ತಲ್ಲ, ಆ ಫೇಮ್ನ ಯಾವ ರೀತಿಯಾಗಿ ಬಳಸ್ಕೊಂಡ್ರಿ ಸರ್? ಒಳ್ಳೇದಕ್ಕೆ ಬಳಸ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಒಂದು ನನ್ನ ಬಿಸ್ನೆಸ್ಗೆ ಸಪೋರ್ಟ್. ಯಾಕಂದ್ರೆ ಬಿಗ್ ಬಾಸ್ ನಾನು ಹೋಗೋಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಪರ್ಸನ್, ಸೇಲ್ಸ್ ಮ್ಯಾನ್ ಆಗೋದವನು. ಆವಾಗ ಮಾರ್ಕೆಟಿಂಗೇ ಬೇರೆ. ಸೊ ಇವಾಗಿರುವಂಥದ್ದು ಒಂದು 10 ಮುಂಚೆಗಿಂತ 10ರಷ್ಟು ಜಾಸ್ತಿ ನನ್ನ ಬಿಸ್ನೆಸ್ ಆಗ್ತದೆ. ಒಂದು ಎರಡನೇದು, ನಾನು ಕಂಡಿರುವಂಥ ಕನಸುಗಳು, ನಾನು ಸಿನಿಮಾದಲ್ಲಿ ಹೀರೋ ಹೋಗ್ಬೇಕು ಅಂತ ಬಂದಿರೋಂಥ ಬೆಂಗಳೂರಿಗೆ, ಅದನ್ನೆಲ್ಲನೂ ಕೂಡ ನನ್ಸ್ ಮಾಡಿದ್ದು ಬಿಗ್ ಬಾಸ್. ಓಕೆ, ಸೊ ನಾನು ಎಷ್ಟೋ ಜನ ಕೆಲವೊಂದು ನೆನ್ಸ್ಕೊಂಡ್ರೆ, ಈಗ ತುಂಬ ಜನಕ್ಕೆ ದರ್ಶನ್ ಸರ್, ಸುದೀಪ್ ಸರ್ ನೋಡ್ಬೇಕಾರೆ ಪೊಲೀಸ್ ಗೆಟಪ್ ನೋಡ್ಬೇಕಾರೆ ನಾನು ಅವಾಗಲೇ ನಾನು ಪೊಲೀಸ್ ಆಗಿ ಮಾಡಬೇಕು ಒಂದು ಪಿಕ್ಚರ್ಲಿ ಅಂತ ಆಸೆ ಇಟ್ಟವನು. ಬಟ್ ಫಸ್ಟ್ ಬಂದಿದೆ ನಂಗೆ ಸಿನಿಮಾ ಪೊಲೀಸ್ ಆಗಿ, ರೇಸ್ ಪಿಕ್ಚರು. ಇವೆಲ್ಲ ಸಿಕ್ಕಿದ್ದು ಬಿಗ್ ಬಾಸ್. ಆಮೇಲೆ ಎಷ್ಟೋ ಸೆಲೆಬ್ರಿಟಿಗಳನ್ನ ದೂರದಿಂದ ನೋಡ್ತಾ ಇದೆ, ಹತ್ರದಿಂದ ನೋಡಿ ಹಗ್ ಮಾಡಿ ಸೆಕೆಂಡ್ ಕೊಟ್ಟು ಅವ್ರ ಹತ್ರ ಕೂರ್ಸ್ಕೊಂಡು ಮಾತಾಡ್ಸೋದು, ಇದೆಲ್ಲ ಕೊಟ್ಟಿದ್ದು ಬಿಗ್ ಬಾಸ್. ತುಂಬಾ ಸಾಕಷ್ಟು ನಾನು ಅನ್ಕೊಂಡೆ ಮೀರಿ ಬಿಗ್ ಬಾಸ್ ನನಗೆ ಕೊಟ್ಟಿದೆ ಸರ್. ಈಗ ಬಿಗ್ ಬಾಸ್ ಬಗ್ಗೆ ಎಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ, ಅಂಡ್ ಬಿಗ್ ಬಾಸ್ ಅದ್ ಬಿಟ್ಬಿಡೋಣ, ಬಿಗ್ ಬಾಸ್ ದಿವಾಕರ್ ಅನ್ನೋದು ಬಿಟ್ಬಿಡೋಣ. ಫಸ್ಟ್ ದಿವಾಕರ್, ನಾನು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ದಿವಾಕರ್ ಓದಿದ್ದು ಬರೀ 2ನೇ ಕ್ಲಾಸ್ ಅಂತೆ. ಸೊ 2ನೇ ಕ್ಲಾಸ್ ಓದ್ಕೊಂಡು ಇಲ್ಲಿ ಬಂದ್ಬಿಟ್ಟು ಲೈಫ್ನ ಲೀಡ್ ಮಾಡೋಕ್ಕೆ, ಸಿನಿಮಾದಲ್ಲಿ ನಾನು ಪಾತ್ರ ಮಾಡಬೇಕು ಅಂತ ಇಷ್ಟಪಟ್ರಂತೆ. ಸೊ ಲೈಫ್ ಲೀಡ್ ಮಾಡೋಕ್ಕೆ ಇನ್ನೊಂದಷ್ಟೆಲ್ಲ ಕೆಲಸಗಳು ಮಾಡಿದ್ರಂತೆ. ಹೆಂಗಾಯ್ತು ನಮಗೆ ಬಿಗ್ ಬಾಸ್ ಇಂತ ಮುಂಚಿನ ಒಂದು ಲೈಫ್, ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳೋದಾದ್ರೆ? ಸರ್, ದೊಡ್ಡವರು ಒಂದು ಮಾತು ಹೇಳಿದ್ರು ಸರ್. ಓಕೆ, ದೇಶ ಸುತ್ತಬೇಕು ಇಲ್ಲ ಕೋಸ ಓದಬೇಕು ಅಂತ. ಅದು ಸತ್ಯವಾದ ಮಾತದು. ನಾನು ಓದಿರೋದು 2ನೇ ಕ್ಲಾಸ್ ಅಷ್ಟೇ. ಬಟ್ ಇಡೀ ಕರ್ನಾಟಕದಲ್ಲಿ ಯಾವ ತಾಲೂಕು ಯಾವ ಜಿಲ್ಲೆ ಓಡಾಡಿಲ್ಲ ಅನ್ನಂಗಿಲ್ಲ ಸರ್.
ನಾನು ಫಸ್ಟು ನಾನು ಹುಟ್ಟಿದ್ದು ಬಂದು ಟಿ ನರಸೀಪುರದ ಹತ್ರ ಮೂಗೂರು ಅಂತ ಸರ್, ನಮ್ಮ ತಾಯಿಯವರು. ನಮ್ಮ ತಂದೆಯವರು ಬಂದು ಅಲ್ಲಿಂದ ಸಿಹಳ್ಳಿ ಅಂತ, ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು, ಮೂಗೂರು ಅಂತ. ಆಲ್ಮೋಸ್ಟ್ ಪ್ರಭುದೇವರು ಇದ್ರಲ್ಲ ಅದೇ ಊರು. ನಾನು ಬೆಳೆದಿದ್ದೆಲ್ಲ ಬಂದು ಪೊನ್ನಂಪೇಟೆ ಸರ್, ಮಡಿಕೇರಿ ಜಿಲ್ಲೆ, ವಿರಾಜಪೇಟೆ ತಾಲೂಕು. ಇವಾಗ ನಮ್ಮ ಪೊನ್ನಂಪೇಟೆನೂ ಕೂಡ ಇವಾಗ ರೀಸೆಂಟಾಗಿ ತಾಲೂಕು ಆಗಿದೆ. ಸೊ ಅಲ್ಲಿ ಆ ಭಾಗದಿಂದ ನಾನು ಬೆಂಗಳೂರು ಬಂದವನು. ಎಜುಕೇಶನ್ ಅಂದ್ರೆ ನನಗೆ ತಲೆಗೆ ಹತ್ತುತ್ತಾ ಇದ್ದಿಲ್ಲ ಸರ್, ಮನೇಲಿ ಓದಿಸ್ತಾ ಇದ್ದಿಲ್ಲ ಅಂತಲ್ಲ, ತಲೆಗೆ ಹತ್ತುತ್ತಾ ಇಲ್ಲ. ಅವಾಗ್ಲೇ ಬಿಸ್ನೆಸ್, ಅವಾಗಲೇ ನಾನು ಏನಾದ್ರು ವ್ಯಾಪಾರ ಮಾಡಬೇಕು, ಇದು ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನೋದು ಬಹಳ ಕನಸುಗಳು. ಅದರಿಂದ ಫಸ್ಟು ನಾನು ಕೆಲಸ ಮಾಡಿರೋದೇ ಈ ಕಲ್ಲಂಗರೆ ಇದೆಯಲ್ಲ, ಅದನ್ನ ಕಟ್ ಮಾಡಿ ಸೇಲ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಲಾಟ್ರಿ ಟಿಕೆಟ್ ಸೇಲ್ ಮಾಡಿದೆ. ಅವಾಗ್ಲೇನೆ ಇರುವಂತ ನಮ್ಮ ಮಡಿಕೇರಿಲು ಅಂತ ಎಲ್ಲಾ ಊರುಗಳು ಕೂಡ ಸುತ್ತಾಡ್ತಾ ಇದೆ. ಅದಾದ್ಮೇಲೆ ಬೆಂಗಳೂರು ಬಂದೆ. ಬೆಂಗಳೂರು ಏನಕ್ಕೆ ಬಂತಂದ್ರೆ, ಸಾಕಷ್ಟು ನನಗೆ ವಿಷ್ಣುವರ್ಧನ್ ಸರ್ ಅಂದರೆ ಭಾಳ ಅಭಿಮಾನ, ಭಾಳ ಪ್ರೀತಿ. ಓಕೆ, ಅವ್ರಂತಂದ್ರೆ ಅದು ಹೇಳಕ್ಕಾಗಲ್ಲ ಸರ್, ಆ ಥರ. ಈ ಬಟ್ಟೆಯಲ್ಲಿ ನಾನೇ ಎಂಬ್ರಾಯ್ಡಿಂಗ್ ಸಿಂಹ ಅಂತ ಬರ್ಕತ್ತಾ ಇದೆ. ಓಕೆ, ಆಮೇಲೆ ಇಲ್ಲಿ ಪ್ಯಾಂಟ್ ಹತ್ರ ಸಿಂಹ ಅಂತ ಎಂಬ್ರಾಯ್ಡಿಂಗ್ ಥರ ಮಾಡಿ ಸಿಂಹ ಹಿಂಗೆ ಆರೋದು, ಅದೆಲ್ಲ ನಾವು ಆಗಲೇ ಮಾಡ್ತಾ ಇದೆ. ಯಾವುದೇ ಪೋಸ್ಟರ್ ಸಿಕ್ಕರು ನಮ್ಮ ಮನೆಯಲ್ಲಿ ಅಂಟಿಸೋದು ಇವೆಲ್ಲ ಮಾಡ್ಕೊಂಡು. ಅದಾದ ನಂತರ ತುಂಬ ಜನಕ್ಕೆ ನಾನು ಸಿನಿಮಾದಲ್ಲಿ ನಮ್ಮ ಊರಲ್ಲಿ ಯಾವಾಗಲೇ ನಾನು ಹೀರೋ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ತೀನಿ ಅಂತ. ನಮ್ಗೇನು ಸಣ್ಣ ಹುಡುಗ ನಾನು, ಯಾವಾಗೇನು ಅಂತ ಗೊತ್ತಿಲ್ಲ. ಅವಾಗ ಅಪ್ಪಿ ಎಷ್ಟೋ ಜನ ಗೊತ್ತಿಲ್ಲ ಸರ್, ಫಿಲಮ್ಗೆ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವಾಗ ಪೇಪರ್ ಬರ್ತಾರೆ, ಶುಕ್ರವಾರ ಪೇಪರ್ ಎಲ್ಲ ಬರ್ತಾಯಿತ್ತು. ಶುಕ್ರವಾರ ಪೇಪರ್ ಬೇಕಾದ್ರೆ ಎಲ್ಲ ಸಿನಿಮಾ ಬರ್ತಾಯಿತ್ತು. ಆ ಕೆಳಗಡೆ ಹಂಚಿಕೆದಾರರು ಅಂತ ನಂಬರ್ ಆಗ್ತಾಯಿದ್ರು. ನಾನೇನು ಅನ್ಕೊಂಡೆ, ಇವರೇ ಡೈರೆಕ್ಟ್ರು, ಇವರೇ ಹೀರೋ ಆಗಿರ್ಬೋದು ಅಂತ ಅದಕ್ಕೆ ಫೋನ್ ಆಗ್ತಾ ಇದೆ. ಏನೋ ಅದು ಕೋಡ್ ಏನು 0 ಎಸ್ ಟಿ ಡಿ ಬೂತ್ ಇತ್ತು. ಅವಾಗೆಲ್ಲ ಮೊಬೈಲ್ಗಳೆಲ್ಲ ಭಾಳ ಕಮ್ಮಿ ಸರ್. ಅವಾಗ ಮಾಡ್ತಾ ಇದೆ, ಎಲ್ಲರಿಗೂ ಫೋನ್ ಮಾಡಿ, ಸರ್ ಹಿಂಗೆ ಹೌದಪ್ಪ ಹೇಳಿ, ಈ ಸಿನಿಮಾದವ್ರು ಹೌದೌದು, ಎಲ್ಲಿ ಯಾವ ಜಾಗಕ್ಕೆ ಬೇಕು ಸಿನಿಮಾ ಅಂತ. ಬೇಡ, ನಾನೇ ಬಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಅವಕಾಶ ಕೊಡಿ, ಹೀರೋಗಿ ಮಾಡಬೇಕು ಅಂತ ಹಂಗೆ ಎಲ್ಲರಿಗೂ ಮಾಡ್ತಾ ಇದೆ. ಆಮೇಲೆ ನಮ್ಮ ಅಕ್ಕ ಒಬ್ರು ಇದ್ದಾರೆ, ನಸೀಮಕ್ಕ ಅಂತ ಇದ್ದಾರೆ ನಮ್ಮ ಪೊನ್ನಪೇಟೆಯಲ್ಲಿ. ಅವರು ಯಾಕೋ ದುಡ್ಡು ಅಂದರೆ ಬೆಳಗಡಿ ಲಾಟರಿ ಟಿಕೆಟ್ ಮಾಡ್ತಾ ಇದೆ. ಒಂದು 25-30 ರೂಪಾಯಿ ಬರೀ ಫೋನ್ಗೆ ಖರ್ಚು ಮಾಡ್ತಾ ಇದ್ದೆ ದಿವಸ ಎರಡೇ 30 ರೂಪಾಯಿ 25 ರೂಪಾಯಿ. ಅವಾಗಲೇ ಎಸ್ ಡಿ ಎಲ್ಲ ಇತ್ತು, ಎಸ್ ಡಿ ಅವೆಲ್ಲ ಕಂಪ್ಲೀಟ್ ಎಸ್ ಡಿ ಬೂತಿಂದ ಮಾಡ್ತಾ ಇದ್ವು. ಒಂದು 25-30 ರೂಪಾಯಿ ದಿವಸ ಖರ್ಚು ಮಾಡ್ತಾ ಇದೆ. ಹಾಗಾಗಿ ಒಂದ್ಸರಿ ಅಪ್ಪಿ ನಮ್ಮ ಇವರು ಕಾಶಿನಾಥ್ ಅವರು ಸಿಕ್ಬಿಟ್ರು. ಅದು ಹೆಂಗಂದ್ರೆ ಹಂಚಿಕೆದಾರ ಅಂತ ಹಾಕಿದಾಗ ಯಾವುದೋ ಒಂದು ಸಿನಿಮಾ ಸರ್, ಅದು ಮರ್ತೋಗ್ಬಿಟ್ಟಿದ್ದೀನಿ ಸರ್, ಅದು ನೆನಪಿಲ್ಲ. ಮೂರ್ಖನೋ ಯಾವುದೊಂದು ಸಿನಿಮಾ ಇದೆ, ಅದಕ್ಕೆ ಪಟ್ ಅಂತ ಅವ್ರು ಕನೆಕ್ಟ್ ಆಗ್ಬಿಡ್ತು. ಕಾಶಿನಾಥ್ ಹೇಳಿ ಅಂತ ಅಲ್ಲ, ಫಸ್ಟ್ ಅವರ ಬ್ರದರ್ ಅಂತ ಹೇಳಿದ್ರು. ಸೊ ನಾವು ಕಾಶಿನಾಥ್ ಅವ್ರ ಹತ್ರ ಮಾತಾಡ್ಬೇಕು ಸರ್, ಭಾಳ ಆಸೆ ಇದೆ ಅವ್ರ ಜೊತೆ ಮಾತಾಡ್ಬೇಕಂದಾಗ, ಅದು ಇಷ್ಟು ಗಂಟೆ ಮಾಡಿದ್ರು. ಆ ಟೈಮ್ ಕರೆಕ್ಟಾಗಿ ಇಟ್ಕೊಂಡು ಮಾಡಿದೆ. ಎತ್ರು, ಹೇಳಿಪ್ಪ ಅಂದರು. ಸರ್ ನಮಸ್ಕಾರ ಸರ್, ನಾನು ದಿವಾಕರ್ ಅಂತ ಸರ್, ಈ ಪೊನ್ನಪೇಟೆಯಲ್ಲಿ ಇರೋದು ನಾನು. ನೀವು ಹೆಂಗಿದ್ರು ಉಪೇಂದ್ರ ಅವ್ರನ್ನ ಹೆಂಗಿದ್ರು ಮುಂದಕ್ಕೆ ತಂದುಬಿಟ್ಟಿದ್ದೀರಾ, ನಾನು ಬಂದ್ಬಿಡ್ತೀನಿ, ನನ್ನ ಮುಂದಕ್ಕೆ ತಂದುಬಿಡಿ ಅಂತ. ಹಂಗೆಲ್ಲ ಊರು ಬಿಟ್ಟು ಬರೋಕೊಡಪ್ಪ, ಬೆಂಗಳೂರು ಅಂದ್ರೆ ಭಾಳ ಕಷ್ಟ, ಸಿನಿಮಾ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಸ್ಟ್ರಗಲ್ ಇದೆ, ಊರು ಬಿಟ್ಟು ಯಾವತ್ತು ಬರೋಕ್ಕೋಗ್ಬೇಡ, ದೊಡ್ಡ ಸಿಟಿ ಇದು ಅದು ಇದು ಅಂತೆಲ್ಲ ಅವ್ರ ಪಾಪ ಹೇಳ್ತಾ ಇದ್ರು. ಯಾಕಂದ್ರೆ ತುಂಬ ಜನ ಅವರು ನೋಡ್ತಾ ಇರ್ತಾರೆ, ಎಷ್ಟೋ ಜನ ಸಿನಿಮಾದಲ್ಲಿ ಮಾಡ್ಬೇಕಂತ ಬಂದು ಯಾಕೆ ಕೆರಿಯರ್ ಮಾಡ್ಕೊತೀರಂತ ಪಾಪ ಅವ್ರು ಒಂದು ಒಳ್ಳೆ ಹಿತ ನುಡಿ ಹೇಳೋದು. ಬಟ್ ನಾನು ಆದಮೇಲೆ ಹೌದೊಂದು ಸುಮ್ಮನೆ ಆಗ್ಬಿಟ್ಟಿದೆ. ಅದಾಗ್ತಾ ಒಂದು ಸ್ವಲ್ಪ ದಿನ ಹಂಗೆ ಮಾಡ್ತಾ ನಮ್ಮ ಲಾಟ್ರಿ ಟಿಕೆಟ್ ಬಂದು ಬ್ಯಾನ್ ಮಾಡಿಬಿಟ್ರು. ಅವಾಗ ಆ ಲಾಟ್ರಿ ಟಿಕೆಟ್ನ ಬ್ಯಾನ್ ಮಾಡಿದಾಗ ಅವಾಗ ಸರಿ ಹೋಗೋಣ ಇಲ್ಲಿಂದ ಅಂದ್ಬಿಟ್ಟು ಅವಾಗ ಬೆಂಗಳೂರು ಬಂದವನು. ಬೆಂಗಳೂರಿಗೆ ನಾನು ಫಸ್ಟ್ ಬಂದು ವಾಪಸ್ ಬಂದ್ಬಿಟ್ಟೆ, ಭಯ ಆಗ್ಬಿಟ್ಟು. ಆ ಸಿಟಿ ನೋಡ್ಬಿಟ್ಟು ಅಯ್ಯೋ ಏನು ಮೆಜೆಸ್ಟಿಕ್ ಸಿಟಿ ನೋಡಿ, ದುಡ್ಡೆಲ್ಲ ಕಲಿಯ ತಕ್ಷಣ ವಾಪಸ್ಸು. ಆಮೇಲೆ ಇನ್ನೂ ಒಂದ್ಸರಿ ಬಂದಿದೆ ಬೆಂಗಳೂರಿಗೆ, ಅವಾಗಲೂ ಅಷ್ಟೇ, ಅವಾಗಲೂ ವಾಪಸ್ ಆಗ್ಬಿಟ್ಟೆ. ಇನ್ನು 3ನೇ ಸರಿ ಏನಾರ ಮಾಡಿ ಇದಾಗಬೇಕಲ್ಲ ಅಂತ ಒಂದು 2-3 ತಿಂಗಳು ಗ್ಯಾಪ್ ಕೊಟ್ಟು ಬರ್ತಾ ಇದೆ. ಕೊನೆ ಸರಿ ಬಂದು ಹುಡುಕ್ತಾರ ಹಿಡ್ಕೊಬಿಟ್ಟೆ ಬೆಂಗಳೂರು. ಫಸ್ಟ್ ಬಂದೆ ಬೆಂಗಳೂರು ಬಂದ ತಕ್ಷಣ ನೋಡಿದ ತಕ್ಷಣ ಏನು ಎಲ್ಲ ಸಿಟಿಗಳು ಯಾವುದಪ್ಪ ಅವರು, ಎಲ್ಲಿ ಸುತ್ತಾಡಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಮಲ್ಕೊಳ್ಳೋದು, ಎಲ್ಲಿ ಊಟ ಮಾಡೋದು, ಏನೂ ಇಲ್ಲ ಸರ್. ಬಟ್ 3ನೇ ಸರಿ ಬಂದಾಗಂತೂ ಅದೇನೋ ಭಾಳ ಸ್ಟ್ರಗಲ್ ಮಾಡ್ಕೊಂಡು, ಗೊತ್ತಲ್ಲ ಬೆಂಗಳೂರು ಬಂದ ತಕ್ಷಣ ಎಲ್ಲರೂ ಏನು ಕೆಲಸ ಸಿಗುತ್ತೆ ಅಂತ, ಏನು ಹೇಳಿ, ಹೋಟ್ಲರ್ ಓನರ್ ಕೆಲಸ ಸಿಗುತ್ತೆ. ಹೋಟ್ಲಲ್ಲಿ ಮುಂದೆ ಪಾತ್ರೆ ತೊಳೆ ಕೆಲಸ ಸಿಗೋದು. ಸೊ ಫಸ್ಟ್ ನನಗೆ ಸಿಕ್ಕಿದ್ದು ಕೂಡ ಅದೇ, ಅದನ್ನ ಶ್ರದ್ಧೆನೇ ಮಾಡ್ತಾ ಇದೆ. ಬಟ್ ಒಂದು 3-4 ದಿನ 5-6 ದಿನ ಆದ ತಕ್ಷಣ ನಂಗೆ ಯಾಕೋ ಅದು ಇಷ್ಟ ಆಗ್ತಾ ಇಲ್ಲ. ಅಲ್ಲಿಂದ ತಿರ್ಗಾ ಅದೇ ಕೆಲಸ ಮಾಡೋದು. ಅಡಿಪಾಡಿ ಹೆಂಗೋ ಗಾಂಧಿನಗರಕ್ಕೆ ಎಂಟ್ರಿ ಆಗ್ಬಿಟ್ಟೆ. ಎಂಟ್ರಿ ಆದ ತಕ್ಷಣ ಆವಾಗ ಎಲ್ಲರೂ ಸಿನಿಮಾ ಅಲ್ಲೇ ನಡೆಯೋದಲ್ಲ ಅಂತ ಗೊತ್ತಾಯ್ತು. ಎಲ್ಲ ಹೋದ ತಕ್ಷಣ ಆ ಕಡೆ ನೋಡಿದ್ರೆ ಅಪ್ಪು ಸಾರದು, ವಜ್ರೇಶ್ವರಿ ಕಮನ್ಸ್ ಅಂತ ಅಲ್ಲ ಆಫೀಸು ಇದು ಆಫೀಸು. ಅದಾದಮೇಲೆ ನಾನು ಫಸ್ಟು ಒಬ್ಬರು ನಟರು ನೋಡಿದ ಅಂದರೆ, ನಾನು ಫಸ್ಟು ಒಬ್ಬರು ನಟರು ಅಂತ ನೋಡಿದ್ರೆ ನಮ್ಮೂರಲ್ಲಿ ನೋಡಿದೆ. ನಮ್ಮೂರಲ್ಲಿ ಬಂದು ಶೂಟಿಂಗ್ ನಡೀತಾ ಇತ್ತು, ಥ್ರಿಲ್ಲರ್ ಮಂಜು ಅವರಲ್ಲಿ ನೋಡಿದೆ. ಆಮೇಲೆ ಮೈಕಲ್ ಅವ್ರು ಸಿಕ್ಬಿಟ್ರು, ಎಲ್ಲಿ ಕಾನಿಷ್ಕ ಹೋಟ್ಲ್ ಹತ್ರ. ಯಾರು ಮೈಕಲ್ ಅಂದರೆ ಈಗ ತೀರೋಗ್ಬಿಟ್ರು, ಕಾಮಿಡಿ ಕ್ಯಾರೆಕ್ಟರ್ ಮಾಡೋದು. ಅವ್ರು ಸಿಕ್ಕಿದ್ರು. ಸರ್ ನಮಸ್ಕಾರ ಸರ್ ಅಂದೆ.
ಹೇಳಪ್ಪ ಅಂತ. ಸರ್ ಏನಿಲ್ಲ, ನಾನು ಹೊನ್ನಪೇಟೆಯಿಂದ ಬಂದ್ಬಿಟ್ಟಿದ್ದೀನಿ, ಈಗ ನಾನು ಪಿಕ್ಚರ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ ಸರ್ ನನಗೆ, ನಾನು ವಿಷ್ಣುವರ್ಧನ್ ಭಾಳ ದೊಡ್ಡ ಅಭಿಮಾನಿ ಹಂಗೆ ಅಂತ ಹೇಳಿದೆ. ಯಾಕಪ್ಪ ಹೊರಕ್ಕೆ ಹೋದೆ ಊರಿಂದ ನೀನು, ಇವೆಲ್ಲ ಭಾಳ ಕಷ್ಟ, ನಿಂತರೇ ಸಾವಿರಾರು ಜನ ಬಂದು ಹೋಗ್ತಾ ಇರ್ತಾರೆ, ಸಾವಿರಾರು ಜನ, ಇವೆಲ್ಲ ಬರಬಾರ್ದು ಕಣೋ, ಸಣ್ಣ ವಯಸ್ಸು ನಿನಗೆ, ಮನೇಲಿ ಅಪ್ಪ ಅಮ್ಮ ಏನು ಅನ್ಕೋತಾರೋ, ವಾಪಸ್ ಊರಿಗೆ ಹೋಗ್ಬಿಡಪ್ಪ ಅಂತೇಳಿ. ಇಲ್ಲ ಸರ್ ಏನೋ ಮಾಡಲೇಬೇಕು ಅಂದ್ಕೊಂಡು ಆಮೇಲೆ ಅವ್ರೊಂದಷ್ಟು ಬುದ್ಧಿ ಹೇಳಿದ್ರು. ಅದಾದಮೇಲೆ ಸರಿ ನಾನು ಹೇಳ್ತೀನಿ ಬಿಡಪ್ಪ ಅಂದ್ಬಿಟ್ಟು, ಮಾಮೂಲಿ ಇನ್ನೇನು ಪಾಪ ಅವ್ರು ಇನ್ನೇನು ಹೇಳ್ತಾರೆ ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ವಾಪಸ್ ಬಂದ ತಕ್ಷಣ ಇನ್ನೇನು ಅಲ್ಲಿ ಒಂದು ತಕ್ಷಣ ಒಂದು ಕೆಲಸ ಮಾಡಬೇಕು, ಇನ್ನೊಬ್ಬನ ಕೇಳ್ತಾರೆ, ನೀವು ಫಿಲಮ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ಟು ಅಮರ್ ಹೋಟ್ಲ ಯಾವುದೋ ಒಂದು ಹೋಟ್ಲ್ ಹತ್ರ ಮುಂದೆ ಜೂನಿಯರ್ಸ್ ಅಂತ ಕರ್ಕೊಂಡು ಅಲ್ಲಿ ನಿಂತ್ಕೋಬೇಕು ಅಂದು. ನಾನು ಸರಿ ಅಂದೆ. ಸರಿ ಅಂದ್ಬಿಟ್ಟು ಆ ಟೈಮಿಗೆ ಎದ್ಬಿಟ್ಟು ಹೋಗಿ ಅಂದರೆ ನಾವು ಮಲ್ಕತ್ತೆ ಇದೆಲ್ಲ ಮಲ್ಕುತ್ತಾ 10 ರೂಪಾಯಿ 8 ರೂಪಾಯಿ ಕೊಟ್ಟರೆ ಚಾಪೆ ಗಿಪೆ ಸಿಗುತ್ತೆ, ಅಲ್ಲಿ ಮಲ್ಕತ್ತೆ ಇದ್ದು ಬೆಳೆ ಶಿಸ್ತಾಗಿ ಎದ್ದು ಕ್ಲೀನಾಗಿ ಇವತ್ತಿಂದ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಏನು ಪರ್ಫೆಕ್ಟಾಗಿ ಹೋದ್ ನಿಂತ್ಕೊಂಡೆ. ಎಲ್ಲ ಬಂದ್ರೆ ಬರಪ್ಪ ಬನ್ನಿ ಅಂತ ಕರೀತದು. ಕೆಲ್ಸಕ್ಕೆ ಬರ್ತೀಯಾ? ಏನು ಕೆಲಸ ಅಂದ. ಅಲ್ಲ ಶೂಟಿಂಗ್ ಬಗ್ಗೆ ಮತ್ತು ನಾನು ಶೂಟಿಂಗ್ ತಾನೇ, ಬರ್ತೀನಿ ಅಂತ. ಏನು ಗೊತ್ತಿಲ್ಲ. ಸರಿ ಹತ್ತದೆ ಕರ್ಕೊಂಡೋದ್ರು. ಓಕೆ, ಕರ್ಕೊಂಡೋದ ತಕ್ಷಣ ಒಂದು ಕಡೆ ವೈಟ್ ಶರ್ಟ್ ಕೊಟ್ಟರು ಎಲ್ಲರಿಗೂ. ವೈಟ್ ಶರ್ಟ್ ಕೊಟ್ಟ ತಕ್ಷಣ ನೋಡಪ್ಪ ಶೂಟಿಂಗಲ್ಲಿ ಅವರೇ ಡ್ರೆಸ್ ಕೊಡ್ತಾರಲ್ಲ ಅಂದ್ಬಿಟ್ಟು ಆ ವೈಟ್ ಶರ್ಟ್ ಕೊಟ್ಟು ನೀನು ಒಂದು ಕೆಲಸ ಮಾಡಪ್ಪ, ನೀನು ಕೌಂಟ್ರ್ ನೀನು ಅಲ್ಲಿ ಬಡಿಸು ಇಲ್ಲಿ ಬಡಿಸು ಅಂತ. ಆಮೇಲೆ ಅಡುಗೆ ಬಡಿಸು ಅಂತ ಗೊತ್ತಾಗಿತ್ತು. ಶೂಟಿಂಗ್ ಅಲ್ಲ ಅದು, ಅಡುಗೆ ಬಡಿಸೋದು ಅಂದರೆ ಎಲ್ಲರೂ ಡ್ರೆಸ್ ಕೊಟ್ಟೋಗ್ಬೇಕಾದ್ರೆ ಜನ ಇದ್ರಲ್ಲ, ಅವಾಗ ಮಲ್ಲೇಶ್ವರಂ ಎಲ್ಲೋ ಮರೆತಾಗೋಗಿದೆ ಸರ್ ಅದು. ಓಕೆ, ಯಾವುದೋ ಸೇಟು ಮದುವೆಗೆ ಅಡುಗೆ ಬಡಿಸ್ತಾ ಇದೆ. ಬಡಿಸಿದ್ಮೇಲೆ ಅದಾಯಿತು. ಅದಾದಮೇಲೆ ಶೂಟಿಂಗ್ ಅಲ್ಲಪ್ಪ ಇದು ಅಡುಗೆ ಬಡಿಸೋ ಅಂತ ಗೊತ್ತಾಯಿತು. ಇನ್ನು 75 ರೂಪಾಯಿನೂ ಕೊಡಿದ್ರು, 75 ಎಷ್ಟೋ ಕೊಟ್ಟರು ಸರ್. ತಗೊಂಡು ಊಟ ಮಾಡ್ಕೊಂಡು ಅದು ಆಗ್ತಾ ಯಾಕೋ ಇದು ಸೆಟ್ ಆಗಲ್ಲ ಅಂತ ಒಂದಷ್ಟು ದಿನ ಮಾಡಿದೆ. ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಜೂನಿಯರ್ಸು ಅದು ಇದೆಲ್ಲ ಮಾಡ್ಕೊಂಡು ಇವತ್ತು ಈ ಮಟ್ಟಿಗೆ ಅಂದರೆ ನನ್ನ ಸ್ಟ್ರಗಲೇ ಒಂಥರ, ಅಂದರೆ ಎಲ್ಲರಿಗೂ ಅಷ್ಟೇ ಸರ್. ಇವತ್ತು ಎಲ್ಲರೂ ಅಚೀವ್ಮೆಂಟ್ ಮಾಡಿರೋ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡಿರೋರು ಸರ್. ಯಾರೇ ಏನೇ ಸಾಧನೆ ಮಾಡ್ಬೇಕಾರೆ ಅವ್ರ ಹಿಂದೆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಎಲ್ಲರೂ ಒಂದೊಂದು ಮೆಟ್ಲು ಹತ್ಕೊಂಡು. ಬಟ್ ಆ ಟೈಮಲ್ಲಿ ಈಗ ಸಿನಿಮಾ ಮಾಡಬೇಕು ಅಂತ ಅಂದಾಗ ಕೆಲವ್ರು ಏನಾದ್ರು ಯಾರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಂದ್ರೆ ಒಂದಷ್ಟು ಹಿಂಡ್ಬಿಡ್ತಾರಂತೆ. ಅಯ್ಯೋ, ದುಡ್ಡಿಗೆ ಪೀಕದು ಕೀಳೋದು ಅವೆಲ್ಲ ಒಂದಷ್ಟೆಲ್ಲ ಮಾಡ್ತಾರಂತೆ. ಅಂಥವ್ರು ಯಾರಾದ್ರು ಸಿಗಾಕೊಂಡ್ರ ಹಿಂಗೆ ಇದೊಂದು ಎಲ್ಲೂ ಹೇಳ ಸರ್, ಅಂಥವ್ರು ಸಿಗಾಕೊಂಡ್ರು. ಅಂಥವ್ರ ಹತ್ರ ನಾನು ಯಾಮಾರಿಸ್ಬಿಟ್ಟಿದ್ದೀನಿ ಸರ್ ನಾನು ಅಂಥವ್ರು. ಯಾಕಂದ್ರೆ ಎಷ್ಟು ದುಡ್ಡು ಕೊಟ್ಟು ತುಂಬ ಜನ ಇಲ್ಲಿ ಯಾವುದು ನಮ್ಮ ಜಾಳಿ ಕ್ರಾಸಲ್ಲಿ ಸೇಲ್ಸ್ ಮಾಡ್ಬೇಕಾರೆ, ನೋಡೋಕೆ ಚೆನ್ನಾಗಿದ್ದಿಲ್ಲಪ್ಪ ನೀನು, ಸೂಪರಾಗಿ ಕಾಣ್ತೀಯಪ್ಪ ನೀನು, ಯಾಕೋ ನೀನು ಸಿನಿಮಾದಲ್ಲಿ ಟ್ರೈ ಮಾಡಬಾರ್ದು, ನೀನು ಸೂಪರ್ ಆಗಿದೆ, ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಆಯಿತಾ, ಏನು ಸರ್ ಪಿಕ್ಚರ್ ಪೋಸ್ಟರ್ ಅನ್ಸಿದ್ರು ಅವ್ರ ಅಂಗಡಿಲಿ, ಏನೋ ಕುಮಾರ ಅಂತ ಪಿಕ್ಚರ್ ಹೆಸರು, ಹಾಕ್ಬಿಟ್ಟು ಏನೋ ಮಾರ ಅಂತ ಏನೋ ಇದು ಏನೋ ಕುಮಾರ ಅಂತ ಒಂದು ಸಿನಿಮಾ ಅದು. ಓಕೆ, ಅದು ಯಾವುದೋ ಜಾಳಿ ಕ್ರಾಸಲ್ಲಿ ಎಲ್ಲೋ ಅವರೊಬ್ಬರು ಸಿಕ್ಕಿದ ತಕ್ಷಣ ನಿನ್ನ ಒಂದು ಒಳ್ಳೆ ರೇಂಜ್ ಕರ್ಕೊಂಡು ಹೋಗ್ತೀನಿ, ನೀನು ಸಿನಿಮಾದಲ್ಲಿ ಮಾಡಿಬಿಡು ಆಯಿತಾ, ತೆಲುಗು ತಮಿಳು ಎಲ್ಲ ಕಡೆ ಟಾಪ್ ಆಗ್ಬಿಡ್ತೀನಿ ನೀನು ಆಯಿತಾ ಅಂತ ಹೇಳಿದ ತಕ್ಷಣ ಆಮೇಲೆ ಯಾರ್ಯಾರಿಗೋ ಫೋನ್ ಮಾಡೋದು ಮೊಬೈಲ್ ಹಿಡ್ಕೊಂಡು, ಅವರು ಹೀರೋಯಿನು ಇವರು ಹೀರೋಯಿನು ಇವ್ರಿಗೆ ಡೈರೆಕ್ಟ್ರು ಅದು ಇದು ಅಂತ. ನಾನು ಅದನ್ನು ನೋಡಿದೆ, ಸರಿ ಆಯಿತು ಸರ್, ಬೇಡ ಬಿಡಿ ಸರ್, ನನಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ. ಏನಿಲ್ಲಪ್ಪ, ನಿನಗೆ ನೀನು ಸಾಧನೆ ಮಾಡ್ಬೇಕಾದ್ರೆ ಏನಪ್ಪ ಏನಿಲ್ಲ, ಒಂದು 50,000 ರೆಡಿ ಮಾಡ್ಕೋ ಸಾಕಷ್ಟೇ. ಎಷ್ಟೋ ಬರೀ 50,000 ರೂಪಾಯಿ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ. ಆಮೇಲೆ 5 ಲಕ್ಷ ತಗೋಬೋದು, 10 ಲಕ್ಷ ತಗೋಬೋದು, 20 ಲಕ್ಷ ತಗೋಬೋದು, ಏನೋ ತಮಾಷೆನ. ಆಮೇಲೆ ವಿಷ್ಣುವರ್ಧನ್ ನಿನಗೆ ಆಸೆ, ಅವ್ರಿಗೆ ಹೇಳಿದ್ವಿ ನಂಗೆ ವಿಷ್ಣುವರ್ಧನ್ ಭಾಳ ಆಸೆ, ವಿಷ್ಣುವರ್ಧನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಸ್ಬೋದು. ಆಮೇಲೆ ಅವರೇ ಬಂದು ಮನೆ ಕರ್ಕೊಂಡೋಗಿ ನಿನಗೆ ಭಾಳ ಮುದ್ದು ಮಾಡ್ತಾರೆ ಇದಂದಾಗ ಸುಮ್ಮನೆ ಭಾಳ ಹುಚ್ಚು, ಭಾಳ ಆಸೆ ಸರ್. ಅಂದರೆ ನಾನು ಅವ್ರು ಹಿಂಗೆ ಹೇಳ್ಬೇಕಾದ್ರೆ ನಾನು ಕನ್ಸಲ್ಲಿ ಕಂಡುಬಿಡ್ತಾ ಇದೆ. ಓಕೆ, ಆ ಥರದ್ದಲ್ಲ. ಆಮೇಲೆ ವಿಷ್ಣುವರ್ಧನ್ ಅವ್ರು ಬಳೆ ಹಾಕಿದೆ. ಅದಾದ ತಕ್ಷಣ ಆಯಿತು. ನಾನು ಅದಾದ್ಮೇಲೆ ಗೊತ್ತಾಯ್ತು ನನಗೆ, ಯಾಕಂದ್ರೆ ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಬೇಕಾದ್ರೆ ಕೆಲವು ಸುಳ್ಳು ಹೇಳೋದು ನಮ್ಗೆ ಗೊತ್ತಾಗ್ಬಿಡ್ತಾರೆ ಪಟ್ ಅಂತ. ಯಾಕಂದ್ರೆ ಸೇಲ್ಸ್ ಒಂದು ಮೇನ್ ಆಗೋದ್ಮೇಲೆ ಅವಾಗಿಂದ ಸ್ವಲ್ಪ ಆಗುತ್ತೆ. ಸರಿ ಬೇಡ ಬಿಡಿ ಸರ್ ಅಂತದೆ. ಮತ್ತೆ ನನ್ನ ನಂಬರ್ ತೊಗೊಂಡು ಮತ್ತೆ ಫೋನ್ ಮಾಡೋದು, ಇಲ್ಲ ಇವರೇ ನಿಮ್ಮ ಲೈಫ್ ಸೆಟ್ಲ್ ಆಗೋಕ್ಕೆ ದಿವಾಕರ್ ನೀನು ಇದೊಂದೇ ಅವಕಾಶ, ದೇವರು ಯಾರಿಗೂ ನೋಡು, ನನ್ನನ್ನು ನೀನು ಸಿಗಬೇಕು ಅಂತೇನಿದೆ, ನಿನ್ನ ನಾನು ಸಿಗಬೇಕು ಅಂತ ಇದಿದೆ, ಇವೆಲ್ಲ ಸಿಗಬೇಕಂದ್ರೆ ಯಾವುದೋ ಒಂದು ಋಣ ನೋಡು. ಯಾಕೆ ನನಗೆ ಎಷ್ಟೆಷ್ಟೋ ಜನ ಪರಿಚಯ ಇದ್ದಾರೆ, ಬಟ್ ನಿನ್ನನ್ನೇ ಯಾಕೆ ಗೊತ್ತಾ ಹೀರೋ ಮಾಡಬೇಕು ಅಂತ ಇರೋದು, ಬಟ್ ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ, ಅದು ಇದೆ ಅಂತ. ನಾನು ಏನೇ ಅಂದ್ರು ಸರ್, ನಾನು ದುಡ್ಡಂದು ತರೋಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಹೆಂಗೆ ತರ್ತಾರೆ, ಅದು 50,000 ರೂಪಾಯಿ ಎಲ್ಲಿ ತರಲ್ಲ ನಾನು ಅಂದ್ಕೊಂಡು ನಾನು ಏನು ಹೇಳಿದ್ರು ಬಿಡ್ತಾ ಇಲ್ಲ. ಫೋನ್ ಮಾಡ್ತಾರೆ ನಿನ್ನ ಲೈಫಾಗ ನೀನೇ ಇದಾಗಬೇಕು ಏನೋ ಸರ್. ಆಯಿತು ನನಗೆಲ್ಲ ಹೇಳಿದೆ. ಆಮೇಲೆ ಕೊನೆಗೆ ಅಪ್ಪನ ತಲೆ ತಿನ್ನೋಕ್ಕೆ ಭಾಳ ತಲೆ ತಿಂತಾಯ್ತಲ್ಲ ಅಂದ್ಬಿಟ್ಟು ಕೊನೆಗೆ ಒಂದು ಐಡಿಯಾ ಹೊಡಿಸ್ದೆ. ಸರಿ ಸರ್, ನೀವೆಲ್ಲ ಹೇಳಿದ್ಮೇಲೆ ನನಗೊಂದು ಅನ್ನಿಸ್ತು, ಯಾಕಂದರೆ 50,000 ರೂಪಾಯಿ ಏನು ದೊಡ್ಡ ವಿಶೇಷ ಅಲ್ಲ ಬಿಡಿ,
ನನ್ನ ಲೈಫ್ ಸೆಟ್ಲ್ ಆಗುತ್ತಲ್ಲ ಸರ್. ನಾನು ಹೀರೋ ಆಗ್ತೀನಿ, ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡ್ತೀರ ಅಂದರೆ ನಾನು ಯಾಕೆ ನಾನು 50,000 ಅರೇಂಜ್ ಮಾಡಬಾರ್ದು. ಬಟ್ ನನ್ನ ಕೈಲಾಗೋದು 50 ಅಂತಲ್ಲ, ಒಂದು 30,000 ಒಂದು ಅರೇಂಜ್ಮೆಂಟ್ ಮಾಡ್ಬೋದು ನಾನು ಅಂತ ಹೇಳಿದೆ. ಸರಿ ಆಯ್ತಪ್ಪ, ತಗೊಂಡ್ಬಿಡು ನಾಳೆನೇ. ತರೋಕ್ಕಾಗಲ್ಲ ಸರ್, ಊರಿಗೆ ಹೋಗ್ಬೇಕು ನಾವು. ಆಯ್ತಾ ಸರಿ ಹೋಗ್ಬಿಡು ಊರಿಗೆ ಕೊಟ್ಟು ತಂದ್ಬಿಡು ಅಂತ. ಹಂಗೆ ಹೋಗೋಕ್ಕಾಗಲ್ಲ ಸರ್, ನೀವು ಸಂಬಳ ಆಗ್ಬೇಕಲ್ಲ ಸರ್ ಇಲ್ಲಿ ನನಗೆ ಅಂದೆ. ಸಂಬಳ ಬೇಕು, ಯಾವಾಗುತ್ತೆ? ಈಗ ತಾನೇ ಈಗ ಬಂದು ಆಯಿತು, ಒಂದು ತಿಂಗಳಾಗ್ಬೋದು ಸಂಬಳ ಆಗೋಕ್ಕೆ. ಅಲ್ಲಿ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇರೆಯವ್ರದ್ದು ಯಾರು ಹಾಕೊಬಿಡ್ತೀನಿ ನಾನು. ನೋಡು ಬೇರೆಯವ್ರನ್ನ ಹಾಕೊಂಡ್ರೆ ಮತ್ತೆ ನಿನಗೆ ಅದು ಸಿಗಲ್ಲ ಅವಕಾಶ ಅಂದಾಗ, ಸರಿ ಏನು ಮಾಡೋದು ಸರ್ ಅಂತ ಒಂದು ಕೆಲಸ ಮಾಡಿ, ನಿಮ್ಮೂರಿಗೆ ಬಸ್ ಚಾರ್ಜ್ ಎಷ್ಟಾಗತ್ತೆ ಅಂದರು. ಸರ್ ಆಗ್ಬೋದು ಸರ್ ಅಂತ ಹೇಳ್ಬಿಟ್ಟು ಅವಾಗ ಒಂದು 500 ರೂಪಾಯಿನೋ 500 ರೂಪಾಯಿನ 1000 ರೂಪಾಯಿನ 500 ರೂಪಾಯಿನ ಹೇಳಿದೆ. ಆಮೇಲೆ ಕರೆದ್ಬಿಟ್ಟು ಸರ್ ನಾನೇ ಬಂದು 500 ರೂಪಾಯಿ ಕೊಡ್ತೀನಿ ಕೊಟ್ಬಿಟ್ಟಪ್ಪ. ಅವರೇ ಕೊಟ್ಟರು ಊರಿಗೆ ಹೋಗ್ಬಿಡು ಅಂತ. ಆಮೇಲೆ ಊರಿಗೆ ಹೋದ ತಕ್ಷಣ ಬಂದು ನೋಡಪ್ಪ ದುಡ್ಡು ಕೊಟ್ಬಿಡು, ಆಮೇಲೆ ಯಾರಿಗೂ ಹೇಳೋಕೋಬೇಡ, ಊರಿಗೆ ಹೋದ್ರೆ ಪಿಕ್ಚರ್ ಮಾಡ್ತಾ ಇದೀನಿ ಅಂತ ಏನೋ ಹೇಳೋಕೋಬೇಡ, ಸುಮ್ಮನೆ ಹೋಗಿ ತಂದ್ಬಿಡು. ಅದಾದ ತಕ್ಷಣ ಅವ್ರಿಗೇನು 30,000 ಏನೋ ನೀನು 1 to 3 ಕೊಟ್ಬಿಡ್ಬೋದು ಹಂಗೆ ಹಿಂಗೆ ಅಂತ ಹೇಳಿದಾಗ, ಸರಿ ಕೊನೆಗೆ ಈಸ್ಕೊಂಡು ಹೋದ ತಕ್ಷಣ ಎಲ್ಲಿ ಹೋದೆ, ಊರಿಗೆ ಹೋಗಿ ನಾನು ಹೇಳ್ಕೊಂಡೆ. ಆಮೇಲೆ ಸರಿ ಆಯಿತು ಇನ್ಫಾರ್ಮ್ ಹೋದಪ್ಪ. ಸರ್ ಊರಿಗೆ ಹೋದೆ, ಏನಿಲ್ಲ ನಮ್ಮ ಮನೆ ಮಳೆ ಬಂದು ಬಿದ್ದೋಗ್ಬಿಟ್ಟೈತೆ ಅಂದೆ. ಅಯ್ಯೋ ಹೌದಾ, ಇವಾಗಲೇ ಬಿಡ್ಬೇಕಂದೀನಿ ಅಂತ. ಇಲ್ಲ ಇದಕ್ಕೊಂದು ಇದಾಗಿದೆ ಹಂಗೆ ಅಂತ, ಹೆಂಗಾರ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕಪ್ಪ ಹಂಗೆ ಅಂದ್ಕೊಂಡು ಎಲ್ಲ ಕೊನೆಗೆ ಹಂಗೆ ಹಿಂಗೆ ಅಂತ ಒಂದು ಏನು ಹೇಳಿದ್ರು ಬಿಡ್ತಾ ಇಲ್ಲ, ಒಂದು ಅಷ್ಟು ಸುಳ್ಳು ಹೇಳೋದು ಹಂಗೆ ಹೇಳ್ತಾ ಇದ್ದೆ, ಹಿಂಗಾಗಿದೆ ಅಂತ ಹೇಳಿ ಕೊನೆಗೆ ಅವಂಗೆ ನೀನು ಯಾವತ್ತು ಗೊತ್ತಾಗ್ಬಿಡುತ್ತೆ ನೀನು ತರಲ್ಲ ದುಡ್ಡನ್ನ, ನೀನು ನನಗೆ ಮೋಸ ಮಾಡ್ತಿದ್ಯಾ ಅಂತ. ಅಲ್ಲ ನಾನು ಹಿಂಗೆ ಮೋಸ ಮಾಡೋದು ಹಿಂಗೆ ಅಂತ ಹೋಗ್ಲಿ, ನಂದು 500 ರೂಪಾಯಿ ಕೊಟ್ಬಿಡಪ್ಪ. ಆಮೇಲೆ ಹಂಗೆ ಗಾಡಿ ಸ್ವಲ್ಪ ದಿನ ಫೋನ್ ಮಾಡ್ತಾ ಕೊನೆಗೆ ಅಷ್ಟೇ ಮರ್ತಾಬಿಟ್ರು. ಇದು ನಂದೊಂದು ಮೆಮೊರಿ. ಅದಾದ್ಮೇಲೆ ಈ ಶಾಸ್ತ್ರ ಹೇಳೋರ್ಗೊಂದ್ಸರಿ ಏಮಾರಿಸ್ಬಿಟ್ಟಿದೆ ಇದೇ ಥರ, ನಿನ್ಗೆ ಹಂಗಿದೆ ಹಿಂಗಿದೆ ಇದಾಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವ್ರಿಗೊಂದ್ಸರಿ ಏನೇ ಆದರೂ, ಯಾಕಂದರೆ ಬಿಡ್ತಾ ಇಲ್ಲ, ಕೂರ್ಸ್ಕೊಬಿಡ್ತಾರೆ. ಯಾಕಂದರೆ ನಾನು ಅದು ಯಾವುದು ನನಗೆ ಇವತ್ತವರೆಗೂ ನಾನು ನಂಬಲ್ಲ, ಶಾಸ್ತ್ರಗಳು ಯಾವುದು ಅದೇನು ನನಗೆ ನಂಬಿಕೆ ಬರಲ್ಲ ಸರ್, ಅಷ್ಟೇ. ಯಾಕಂದ್ರೆ ನಾನು ಓಡಾಡಿ ನೋಡಿರೋ ಪ್ರಕಾರ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಅದೊಂದು ಸರಿ ಅದು ನಮ್ಮ ಇದರಲ್ಲಿ ವಿರಾಜಪೇಟೆಯಲ್ಲಿ ಅವಾಗ ಲಾಟರಿ ಟಿಕೆಟ್ ಮಾಡ್ಬೇಕಾರೆ ಅವಾಗೊಂದು ಇನ್ಸಿಡೆಂಟು. ಆ ಶಾಸ್ತ್ರದನ್ನು ಏನೇ ಆದರೂ ಬಿಡ್ತಾ ಇಲ್ಲ ಹಿಂಗಾಗುತ್ತಪ್ಪ, ನೀನು ಸಣ್ಣ ಹುಡುಗ ಇನ್ನೂ ಎಷ್ಟೊಂದು ಇದು ಮಾಡ್ತೀಯ ಏನೇನೋ ಹೇಳ್ತಾ ಇತ್ತು. ಕೊನೆಗೆ ಇಲ್ಲ ನಾನು ಆಯಿತು ಇಡು ಒಂದು 50 ಎಷ್ಟೋ 100 ರೂಪಾಯಿನ ಎಷ್ಟೋ ಇಡು ಅಂದ. ಇಲ್ಲ ನಾವು ಬಸ್ ಚಾರ್ಜ್ ಇಲ್ಲ ಅಂತ ಹೇಳಿದ ತಕ್ಷಣ ಆಮೇಲೆ ಆಯಪ್ಪನ ಒಂದು ಸಲ ಕೊಟ್ಬಿಟ್ಟು ಒಂದು ಮೂಳೆ ಕೊಟ್ಬಿಡ್ತು, ಒಂದು ಬೇರೆ ಇರ್ತಾಯಿತ್ತು, ದುಡ್ಡು ಕೊಟ್ಬಿಟ್ಟು ಈ ಬೇರೆ ಇಟ್ಕೊ ಅಂತ. ಯಾಕೆ ಅಂದೆ, ಈ ಬೇರೆ ಹಾಕೋತಾ ನೀನು ವಾಪಸ್ ದುಡ್ಡು ತಂದಿಲ್ಲ ಅಂದರೆ ನಿನಗೆ ಕೈ ಕಾಲು ಬಿದ್ದೋಗ್ಬಿಡ್ತದೆ, ಲಕ್ಕು ಹೊಡೆದ್ಬಿಡ್ತದೆ, ನಿನಗೆ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅಂತ. ನಾನು ಆ ಬೇರೆಗೆ ಸ್ವಲ್ಪ ಕುಂಕುಮ, ಅದು ಯಾವುದೋ ಒಂದು ಬೇರೆ ಥರ ಕುಂಕುಮ ಹಾಕತ್ತೆ, ಆ ಬೇರೆ ತಗೊಂಡು ಮನೆ ಓಟ್ ಒಲೆಗೆ ಹಾಕ್ತೆ. ಅದೇನೋ ಒಂಥರ ನೋಡ್ದೆ. ಅದಾದ್ಮೇಲೆ ಆ ಥರ ಅಂದರೆ ಯಾಮಾರ್ಸೋರು ಸಿಗ್ತಾ ಇರ್ತಾರೆ ಸರ್, ಬಟ್ ಯಾಮಾರಕ್ಕೆ ಹೋಗ್ಬಾರ್ದು. ಆ ಥರ ಯಾಮಾರ್ಸೋರು ನಂಗೆ ತುಂಬ ಸಿನಿಮಾದಲ್ಲಿ ಸರ್ ಹೇಳೋನಲ್ಲ, ಸಿನಿಮಾ ಫೀಲ್ಡ್ಗೆ ಬಂದಾಗ ಒಂದಷ್ಟು ಜನ ಗಾಂಧಿನಗರಲ್ಲೂ ಸಿಕ್ಕಿದ್ರು. ಓಕೆ, ಬಿಗ್ ಬಾಸು ಈಗಲೂ ಸಿಕ್ಕಿದ್ರು, ಯಾಕಂದರೆ ಬಿಗ್ ಬಾಸಿಂದ ಬಂದಮೇಲೂ ಕೂಡ ಸಿಕ್ಕಿದ್ರು. ಸರ್ ಒಂದು ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಸರ್, ಹಂಗೆ ತುಂಬ ಜನ ನೀವು ಏನಿಲ್ಲ ಒಂದು ಅಷ್ಟಿದೆ ಇಷ್ಟು ಇನ್ವೆಸ್ಟ್ ಮಾಡಿಬಿಟ್ರೆ ಸಾಕಾಗಿದೆ ನನಗೆ. ಅವೆಲ್ಲ ತುಂಬ ಬರ್ತಾ ಇರ್ತಾರೆ. ಬಟ್ ಏನಂದರೆ ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕು ಸರ್, ಅಷ್ಟೇ. ಎಷ್ಟೋ ಜನ ಯೂತ್ಸ್ಗಳು ಅಲ್ಲೇ ಒಂದು 5 ಲಕ್ಷ ಕೊಟ್ಟರೆ ಹೀರೋ ಆಗ್ಬಿಡ್ಬೋದು, 10 ಲಕ್ಷ ಕೊಟ್ಟರೆ ಹೀರೋ ಆಗ್ಬಿಡ್ಬೋದು, 10 ಲಕ್ಷ ಕೊಟ್ಟ ತಕ್ಷಣ ನಾನು ಟಾಪ್ ಹೀರೋ ಆಗ್ಬೋದು, ಅದೆಲ್ಲ ಮರೆತು ಬಿಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟ್ರಗಲ್ಲೇ ನಿಮ್ಮನ್ನು ಹೀರೋ ಮಾಡೋದು, ನಿಮ್ಮ ಪ್ರಯತ್ನನೇ. ಯಾಕಂದರೆ ಎಲ್ಲೋ ದುಡ್ಡು ಖರ್ಚು ಮಾಡಿದ ತಕ್ಷಣ ಇದಾದ ತಕ್ಷಣ ಈಗ 5 ಲಕ್ಷ 10 ಲಕ್ಷ 50 ಲಕ್ಷ 1 ಕೋಟಿ ಖರ್ಚು ಮಾಡಿದ ತಕ್ಷಣ ಸಿನಿಮಾ ಮಾಡ್ಬೋದು, ಬಟ್ ಸ್ಟಾರ್ ಆಗೋದು ಭಾಳ ಕಷ್ಟ ಸರ್. ಸಿನಿಮಾ ಎಲ್ಲರೂ ಮಾಡ್ಬೋದು, ಬಟ್ ಸಿನಿಮಾನ ಬಿಡುಗಡೆ ಮಾಡಬೇಕು, ರಿಲೀಸ್ ಆಗಬೇಕು, ಒಂದಷ್ಟು ವಿಷಯಗಳು ತಿಳ್ಕೋಬೇಕು. ತುಂಬ ಜನ ನಮ್ಗೆ ಯಾಮಾರ್ಸೋರು ಬರ್ತಾ ಇರ್ತಾರೆ, ದಿವಸ ಇರ್ತಾರೆ. ದಯವಿಟ್ಟು ಅದಕ್ಕೆ ಯಾಮಾರಕ್ಕೆ ಹೋಗ್ಬೇಡಿ. ದುಡ್ಡಂತೂ ಸತ್ಯವಾಗ್ಲೂ ಎಲ್ಲೂ ಕೊಡಬೇಡಿ. 1 ರೂಪಾಯಿ ಕೊಟ್ಟರು ನೀವು ಏನಾದರೂ 1 ರೂಪಾಯಿ ನಾನು ಕೊಟ್ಬಿಟ್ಟು ನಾನು ಏನಾದರೂ ಚಾನ್ಸ್ ಸಿಗುತ್ತೆ, ನನಗೆ ಹಂಗೆ ಸಿಗುತ್ತೆ ಹಿಂಗೆ ಸಿಗುತ್ತೆ ಅಂತ ಇವೇನು ಅನ್ಕೊಂಡ್ರು ಕೂಡ ಆ 1 ರೂಪಾಯಿನೂ ಕೂಡ ವ್ಯರ್ಥ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ದಾಗ. ನಾನು ತುಂಬ ಜನ ಯಾಮಾರದವರೆಲ್ಲ ಹೇಳ್ತಾ ಇರ್ತಾರೆ, ನಾನು ಇವಾಗಲೂ ಸಹ ನಾನು ಅಲ್ಲಿ ಕೊಟ್ಟೆ, ಅಲ್ಲಿ 5 ಲಕ್ಷ ಖರ್ಚು ಮಾಡ್ಕೊಂಡೆ, 10 ಲಕ್ಷ ಹೋಯ್ತು, 1 ಲಕ್ಷ ಹೋಯ್ತು ಅಂತ ದಿವಸ ಒಬ್ಬೊಬ್ರು ಸಿಕ್ಕಿ ಹೇಳ್ತಾ ಇರ್ತಾರೆ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಯಾರು ಆಸೆ ಪಡೋದು ತಪ್ಪಲ್ಲ, ಪ್ರಯತ್ನ ಪಡಿ ಅಷ್ಟೇ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಹಾಕ್ಬಿಟ್ಟು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ತುಂಬ ಜನ ಡೈರೆಕ್ಟ್ಗಳು ಬರ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಯಾರು 1 ರೂಪಾಯಿ ಕೊಡೋಕೆ ಹೋಗ್ಬೇಡಿ. ಇನ್ನು ಈಸ್ಕೊಳ್ಳೋ ನೋಡಿ ಫಸ್ಟು,